ಗಲ್ಫ್ ಯುದ್ಧದಿಂದ ಭಾರತಕ್ಕೂ ಕೂಡ ದೊಡ್ಡ ಮಟ್ಟದ ಆಘಾತಗಳಾಗ್ತಿದೆ. ಗಲ್ಫ್ ಯುದ್ಧದಿಂದ ಭಾರತಕ್ಕೂ ಕೂಡ ಅದರ ಆಘಾತಗಳು ಎಫೆಕ್ಟ್ಗಳಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಸಂಚಲನವೇ ಆಗ್ತಿದೆ. ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ ಬಹಳಷ್ಟು ಕುಸಿತವನ್ನ ಕಾಣ್ತಿದೆ. ತೈಲ ದರ ಹೆಚ್ಚಳ ಆಗ್ತಿದ್ದಂತೆ ಸೆನ್ಸೆಕ್ಸ್ ಕುಸಿತಾ ಇದೆ. ಸದ್ಯ ನೋಡಿ, ಸೆನ್ಸೆಕ್ಸ್ 2300 ಅಂಶಗಳಷ್ಟು ಕುಸಿತವನ್ನ ಕಳ್ತಿದೆ. 23,800 ಪಾಯಿಂಟ್ಗೆ ನಿಫ್ಟಿ ಇಳಿದಿದೆ. ಬಹಳ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ಗಳಿವೆಲ್ಲ. ಭಾರತ ದೂರ ಇದೆ, ಭಾರತಕ್ಕೆ ಯಾವ ರೀತಿ ಇಂಪ್ಯಾಕ್ಟ್ ಆಗಲ್ಲ ಅಂತಂದ್ರೆ ನೋ. ನಿನ್ನೆವರೆಗೂ ಕೂಡ ನೋಡ್ತಿದ್ವಿ, ಮುಂದಿನ ದಿನಗಳಲ್ಲಿ ಈ ತೈಲದ ವ್ಯವಹಾರಗಳಿರ್ಬೋದು, ಕ್ರೂಡ್ ಆಯಿಲ್ಗಳಿರ್ಬೋದು, ಈ ವ್ಯಾಪಾರ ವಹಿವಾಟು, ಪೌಲ್ಟ್ರಿ ಇಂಡಸ್ಟ್ರಿ, ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ನೇರ ಮತ್ತು ಪರೋಕ್ಷವಾಗಿಯೂ ಕೂಡ ಎಫೆಕ್ಟ್ ಆಗ್ತಿತ್ತು. ಬಟ್ ಜಾಗತಿಕವಾಗಿ ನಾವು ಗಮನಿಸಿದಾಗ ಶೇರ್ ಮಾರ್ಕೆಟ್ ಮೇಲೆ ಹೊಡೆತ ಬೀಳುತ್ತೆ. ಈ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟಂತ ಇಂಡಸ್ಟ್ರಿಗಳ ಶೇರ್ಗಳು ಈಗಾಗಲೇ ಸಂಚಲನಕ್ಕೆ ಕಾರಣ ಆಗಿದೆ. ದುಬೈ ಸೇರಿದಂತೆ ಗಲ್ಫ್ ರಾಷ್ಟ್ರಗಳಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಆಗ್ತಿರೋದ್ರಿಂದ ಅದರ ಪರಿಣಾಮವಾಗಿ ಮುಂಬೈ ಶೇರ್ ಮಾರ್ಕೆಟ್ ಮೇಲೆ ಈಗ ಹೊಡೆತ ಬೀಳುತ್ತಿದೆ. ಯಾಕಂದ್ರೆ ಇವತ್ತು ದಿನದ ಆರಂಭದಲ್ಲೇ ಸೆನ್ಸೆಕ್ಸ್ ಕುಸಿತವನ್ನ ಕಾಣ್ತಿದೆ. ಇನ್ವೆಸ್ಟ್ ಮಾಡೋರ್ಗಂತೂ ದೊಡ್ಡ ತಲೆನೋವು. ಸದ್ಯ ಒಂದಿಷ್ಟು ಅಂಕಿಅಂಶದ ಪ್ರಕಾರ ಸುಮಾರು 23,800 ಪಾಯಿಂಟ್ಗೆ ನಿಫ್ಟಿ ಇಳಿತಿದೆ. ಜೊತೆಲಿ ತೈಲ ದರ ಹೆಚ್ಚಳ ಆಗ್ತಿದ್ದಂತೆ ಸೆನ್ಸೆಕ್ಸ್ನಲ್ಲೂ ಕೂಡ ಬಹಳಷ್ಟು ಏರಿಳಿತಗಳಾಗ್ತಿದೆ. ಇದರಿಂದ ಇನ್ವೆಸ್ಟ್ ಮಾಡೋರ್ಗೂ ತಲೆನೋವು. ಜೊತೆಲಿ ವ್ಯಾಪಾರ ವಹಿವಾಟು, ಎಕ್ಸ್ಪೋರ್ಟು, ಇಂಪೋರ್ಟು, ಈ ಬಿಸ್ನೆಸ್ಗಳ ಮೇಲೂ ಕೂಡ ಹೊಡೆತ ಬೀಳ್ತಿದೆ. ಹಾಗಾಗಿ ಇದು ಒಂದು ಕಡೆಯಲ್ಲಿ ದೇಶಗಳ ನಡುವೆ ಸಂಬಂಧಗಳಿಗೆ ಸಮಸ್ಯೆ, ಅಲ್ಲಿನ ವ್ಯಾಪಾರ ಉದ್ಯಮಕ್ಕೊಂದು ರೀತಿಯ ಹೊಡೆತ, ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್ ಷೇರು ಮಾರುಕಟ್ಟೆಯನ್ನ ಅಲುಗಾಡಿಸುವ ಮಟ್ಟಕ್ಕಿದು ಬಂದು ತಲುಪಿದೆ.